ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಹೈ ವೋಲ್ಟೇಜ್ ಕ್ಷೇತ್ರವಾಗಿರೋ ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ವೀಕ್ಷಕರೇ, ಒಂದು ಕಡೆ DK ಬ್ರದರ್ಸ್ ಹಾಗೂ ದೇವೇಗೌಡರ ಪ್ರತಿಷ್ಠೆಯ ಕಣವಾಗಿರೋ ಚನ್ನಪಟ್ಟಣದಲ್ಲಿ ಪಟ್ಟಾಭಿಷೇಕವಾಗುವುದು ಯಾರಿಗೆ ಅನ್ನೋ ಕುತೂಹಲಕ್ಕೆ ಸದ್ಯದಲ್ಲೇ ತೆರೆ ಬೀಳಿದೆ. ಸ್ನೇಹಿತರ, ಗೌಡ್ರ ಗರಡಿಯಲ್ಲಿ ಒಕ್ಕಲಿಗ ನಾಯಕರಿಗೆ 2,06,886 ಮತಗಳು ಚಲಾವಣೆಯಾಗಿವೆ. 88.81% ಮತಗಳಲ್ಲಿ CP ಯೋಗೇಶ್ವರ್ಗೆ ಬಿದ್ದ ಮತಗಳೆಷ್ಟು, ನಿಖಿಲ್ ಕುಮಾರಸ್ವಾಮಿಗೆ ಬಿದ್ದ ಮತಗಳೆಷ್ಟು, ಒಲಿದಿರೋ ಮತಗಳೆಷ್ಟು ಅನ್ನೋ ಕ್ಯೂರಿಯಾಸಿಟಿಗೆ ಶನಿವಾರ ಮಧ್ಯಾಹ್ನದ ಹೊತ್ತಿಗೆ ಉತ್ತರ ಸಿಗಲಿದೆ. ಅಂತೂ ಚನ್ನಪಟ್ಟಣದಲ್ಲಿ ದೇವೇಗೌಡರ ಕುಟುಂಬದ ಕುಡಿಯೇ ಉತ್ತರಾಧಿಕಾರಿ ಅನ್ನೋ ಮಾತುಗಳ ನಡುವೆ ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಮಾತಂತರೂ ಸತ್ಯ. ಪ್ರಜೆಗಳ ಗೌಪ್ಯ ಮತದಾನ, ಇದಕ್ಕೆಲ್ಲ ತಕ್ಕ ಉತ್ತರ ನೀಡೋಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಮೂರು ಪಕ್ಷಗಳ ನಾಯಕರು ತುದಿಗಾಲಲ್ಲಿ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದರೆ, ಈ ಮೆಗಾ ಯುದ್ಧದಲ್ಲಿ ಗೆಲ್ಲೋ ನಾಯಕನ ಗೆಲುವನ್ನು ಸಂಭ್ರಮಿಸೋಕೆ ಇಡೀ ರಾಮನಗರ ಜಿಲ್ಲೆ ಕಾಯ್ತಾ ಇದೆ. ಒಂದು ಕಡೆ ಕರ್ನಾಟಕದ ರಾಜಕೀಯ ರಸಿಕರು ಕೂಡ ಈ ಚುನಾವಣೆಯ ಫಲಿತಾಂಶವನ್ನು ಎದುರು ನೋಡ್ತಾ ಇದ್ದಾರೆ. ಮುಂದಿನ 3.5 ವರ್ಷ ಚನ್ನಪಟ್ಟಣದ ರಾಜಕೀಯ ರಾಯಭಾರಿ ಯಾರು ಅನ್ನೋದಕ್ಕೆ ಸದ್ಯದಲ್ಲೇ ತೀರ್ಪು ಕೂಡ ಹೊರಬೀಳ್ತಾ ಇದೆ. ಚನ್ನಪಟ್ಟಣ ಉಪಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ ಶುರುವಾಗಿರೋದ್ರಿಂದ, ಪರ್ಟಿಕ್ಯುಲರ್ ಆಗಿ ನಾನು ಶಿಗ್ಗಾವಿ, ಸಂಡೂರು 2 ಕ್ಷೇತ್ರಗಳು ಕೂಡ, ಒಟ್ಟಾರೆ 3 ಕ್ಷೇತ್ರಗಳ ಫಲಿತಾಂಶ ಕೂಡ ಬರೋದ್ರಿಂದ ಹೆಚ್ಚಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿರ್ತಕ್ಕಂಥ ಚನ್ನಪಟ್ಟಣ ಉಪಚುನಾವಣೆಯ ಮತ ಎಣಿಕೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಜಿಲ್ಲಾಡಳಿತ ಫಲಿತಾಂಶಕ್ಕೆ ಸಕಲ ತಯಾರಿಯನ್ನು ಕೂಡ ಕೈಗೊಂಡಿದೆ. ತೀವ್ರ ಜಿದ್ದಾಜಿದ್ದಿಯ ಚನ್ನಪಟ್ಟಣ ಕ್ಷೇತ್ರಕ್ಕೆ ವಿಶೇಷವಾದಂಥ ಭದ್ರತೆಯನ್ನು ಒದಗಿಸಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಯಾದಂಥ ಯಶವಂತ್ ವಿ ಗುರುಕರ್ ಅವರು ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಎಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿ. ನವೆಂಬರ್ 23 ಅಂದರೆ ಶನಿವಾರ ರಾಮನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ. ಸ್ನೇಹಿತರೆ, ರಾಮನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ 3 ಪಕ್ಷಗಳ ಕಾರ್ಯಕರ್ತರು ಶನಿವಾರ ಮುಂಜಾನೆಯಿಂದಲೇ ಜಮಾವಣೆ ಆಗಿಬಿಡ್ತಾರೆ. ಒಂದು ಕಡೆ ಹಾರ, ತುರಾಯಿ, ಪಟಾಕಿ ಸಿಡಿಸಿ ಗೆಲ್ಲೋ ನಾಯಕನನ್ನು ಹೆಗಲ ಮೇಲೆ ಹೊತ್ತು ಮೆರೆಸಲಿಕ್ಕೆ ಅವಣಿಸ್ತಾ ಇದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದು ಕಡೆ CP ಯೋಗೇಶ್ವರ್ ಅವರ ಬೆಂಬಲಿಗರು, ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿಯವರ ಬೆಂಬಲಿಗರು. ಒಟ್ಟು 3 ಪಕ್ಷಗಳು, ಒಂದು ಕಡೆ ಮೈತ್ರಿ ಸರ್ಕಾರ, ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರ. ಒಟ್ಟು 14 ಟೇಬಲ್ನಲ್ಲಿ 69 ಸಿಬ್ಬಂದಿ ಮತ ಎಣಿಕೆ ಭಾಗಿಯಾಗಿರ್ತಾರೆ. ಮತ ಎಣಿಕೆ ಕಾರ್ಯದಲ್ಲಿ ಒಟ್ಟು 20 ಸುತ್ತುಗಳ ಮತ ಎಣಿಕೆಯ ಬಳಿಕ ಫಲಿತಾಂಶ ಪ್ರಕಟ ಮಾಡಲಾಗುತ್ತೆ. ಸ್ನೇಹಿತರೆ, ಒಂದೊಂದು ಸುತ್ತು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ನೆಕ್ ಟು ನೆಕ್ ಫೈಟ್ ಇರೋದರಿಂದ ತುಂಬ ಮತಗಳ ಅಂತರ ಇದ್ದರೂ ಕೂಡ ಕೊನೆಯ 5 ಸುತ್ತುಗಳಲ್ಲಿ ಎಲ್ಲ ಉಲ್ಟಾ ಆಗೋ ಸಾಧ್ಯತೆ ಇರುತ್ತೆ. ಒಂದೊಂದು ಸುತ್ತು ಕೂಡ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಹಾಗಾಗಿ ನಾಳೆ ನಡೀತಕ್ಕಂಥ 20 ಸುತ್ತುಗಳ ಮತ ಎಣಿಕೆಯಲ್ಲಿ ಪ್ರತಿ ಸುತ್ತಿನ ಓಟ್ನಲ್ಲೂ ಕೂಡ ಯಾರನ್ನು ಕೂಡ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಆರಂಭದಲ್ಲೇ ನಾನು ಗೆದ್ದು ಬೀಗ ಬಿಟ್ಟೆ ಅಂತ ಉತ್ಸಾಹದಲ್ಲಿ ಸಂಭ್ರಮಾಚರಣೆಯನ್ನು ಕೂಡ ಮಾಡುವಂತಿಲ್ಲ. ಆ ರೀತಿಯಾಗಿ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಶನಿವಾರ ಬೆಳಗ್ಗೆ 6:30ಕ್ಕೆ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಲಾಗುತ್ತೆ. ಇಲ್ಲಿಯವರೆಗೂ ಮತದಾರರ ಒಂದು ಫಲಿತಾಂಶ ಭದ್ರವಾಗಿ ಮತಪೆಟ್ಟಿಗೆಗಳಲ್ಲಿದೆ. ಅದನ್ನು ಬೆಳಗ್ಗೆ 6:30ಕ್ಕೆ ಓಪನ್ ಮಾಡಿದ ನಂತರ ಬೆಳಗ್ಗೆ 7:30ಕ್ಕೆ ವೋಟ್ ಕೌಂಟ್ ಶುರು ಆಗುತ್ತೆ. ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಮೊದಲು ಈ ಪೋಸ್ಟಲ್ ಬ್ಯಾಲೆಟ್ಗಳ ಎಣಿಕೆ ಬಳಿಕ EVM ಮತ ಎಣಿಕೆ ಆರಂಭವಾಗುತ್ತೆ. ಆರಂಭದಲ್ಲಿ ಎಲ್ಲ ಪೋಸ್ಟಲ್ ವೋಟ್ ಮಾಡಿರ್ತಾರಲ್ಲ, ಅದರ ಬ್ಯಾಲೆಟ್ನ ಓಪನ್ ಮಾಡ್ಕೊಂಡು ಅದನ್ನು ಎಣಿಕೆ ಶುರು ಮಾಡ್ತಾರೆ. ಅದಾದ ಮೇಲೆ EVM ಮತ ಎಣಿಕೆ ಆರಂಭವಾಗುತ್ತೆ. ಒಟ್ಟಾರೆಯಾಗಿ ನಾಳೆ CCTV ಕಣ್ಗಾವಲಿನ ಜೊತೆಗೆ ಮತ ಎಣಿಕಾ ಕೇಂದ್ರದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಳ್ಳಲಾಗ್ತಾ ಇದೆ. 3 ಪಕ್ಷ ಒಟ್ಟಾರೆಯಾಗಿ 2 ಅಭ್ಯರ್ಥಿಗಳ ಬೆಂಬಲಿಗರು ಜೊತೆಗೆ ಮುಖಂಡರು, ಪಕ್ಷದ ಮುಖಂಡರು ಏನು ಬೇಕಾದರೂ ಜಿದ್ದಾಜಿದ್ದಿಗೆ ಬೀಳ್ಬೋದು, ಗಲಾಟೆಗಳಾಗ್ಬೋದು, ಜಗಳಗಳಾಗ್ಬೋದು, ವೈಮನಸ್ಸು ಉಂಟಾಗ್ಬೋದು ಅನ್ನೋ ಕಾರಣಕ್ಕೆ ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಳ್ಳಲಾಗ್ತಾ ಇದೆ. ಇವತ್ತು ಸಂಜೆಯಿಂದಲೇ ರಾಮನಗರ ಜಿಲ್ಲೆಯಾದ್ಯಂತ 144 ಸೆಕ್ಷನ್ ಕೂಡ ಜಾರಿಯಾಗಿರೋದು. ಎಲ್ಲೂ ಕೂಡ ಗುಂಪಿನಲ್ಲಿ ಇದ್ಕೊಂಡು ಮಾತಾಡೋಗಿಲ್ಲ. ಇವೆಲ್ಲ ಕೂಡ ಮದ್ಯ ಮಾರಾಟ ಕೂಡ ಬಂದ್ ಮಾಡಲಾಗ್ತಾ ಇದೆ. ಚನ್ನಪಟ್ಟಣ ಚುನಾವಣೆಯ ಭದ್ರತೆಗೆ ಪ್ಯಾರಾಮಿಲಿಟರಿ ಸೇರಿದಂತೆ 500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನೊಂದು ಕಡೆ ವಿಜಯೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಪಟಾಕಿ ಸಿಡಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಈಗಾಗಲೇ ರಾಮನಗರದ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಪಕ್ಷಗಳ ಮುಖಂಡರು, ಕಾರ್ಯಕರ್ತರಲ್ಲಿ ಎದೆ ಬಡಿತ ಹೆಚ್ಚಾಗಿಬಿಟ್ಟಿದೆ. ಯಾವಾಗ ನಾಳೆ ಮುಂಜಾನೆ ಎಣಿಕೆ ಶುರುವಾಗ್ತಾ ಇದ್ದಂತೆ ಟೆನ್ಷನ್ ಕೂಡ ಡಬಲ್ ಆಗ್ತಾ ಹೋಗುತ್ತೆ.
ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಒಂದೊಂದು ಸುತ್ತಲೂ ಕೂಡ ಏನು ಬೇಕಾದರೂ ಬದಲಾವಣೆಗಳಾಗ್ಬೋದು, ಏನು ಬೇಕಾದರೂ ಆವು ಏಣಿಯ ಆಟ ಅಂದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಕಡೆ ಏರಿಕೆ ಆಗುತ್ತೆ, ಮತ್ತು ದುಪ್ ಅಂತ ಕೆಳಗೆ ಬೀಳ್ಬೋದು, ಮತ್ತು ಏರಿಕೆ ಆಗ್ಬೋದು. ನಾವೇ ಗೆಲ್ತೀವಿ ಅಂತ ವಿಶ್ವಾಸದಲ್ಲಿರ್ತಕ್ಕಂಥ ಒಂದು ಕಡೆ ಮೈತ್ರಿಕೂಟ BJP ಮತ್ತು JDS, ಇನ್ನೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರೂ ಕೂಡ ಒಂದಿಷ್ಟು ನಿರೀಕ್ಷೆಗಳಲ್ಲಿ ನಾವೇ ಗೆಲ್ತೀವಿ ಅಂತ ಸಂಭ್ರಮಾಚರಣೆಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಭಾರೀ ಪ್ರಮಾಣದ ಪಟಾಕಿ ಕೂಡ ಖರೀದಿಸಲಾಗಿದ್ದು, ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನು ಕೂಡ ಬುಕ್ ಮಾಡಿಬಿಟ್ಟಿದ್ದಾರೆ ಎರಡೂ ಪಕ್ಷದವರು. ಕೆಲ ಮುಖಂಡರು ನೂತನ ಶಾಸಕರನ್ನು ಸ್ವಾಗತಿಸ್ತಕ್ಕಂಥ ಫ್ಲೆಕ್ಸ್ಗಳ ವಿನ್ಯಾಸವನ್ನು ಕೂಡ ಡಿಸೈನ್ ಕೂಡ ಫೈನಲ್ ಮಾಡಿಬಿಟ್ಟಿದ್ದಾರೆ. ಗೆದ್ದ ತಕ್ಷಣ ಫ್ಲೆಕ್ಸ್ಗಳನ್ನು ಹಾಕಲಿಕ್ಕೆ ಸಜ್ಜಾಗಿ ಬಿಟ್ಟಿದ್ದಾರೆ. ಯಾರು ಬೇಕಾದರೂ ಆಗಿರ್ಬೋದು, CP ಯೋಗೇಶ್ವರ್ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು. ಅವರ ಒಂದು ರೈಟಿಂಗ್ಸ್ಗಳಲ್ಲಿ ಈಗಾಗಲೇ ಈ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಾಗಲೇ ಎಲ್ಲವೂ ಕೂಡ ಸಿದ್ಧವಾಗಿ ಬಿಟ್ಟಿದೆ. ಸ್ನೇಹಿತರೆ, ಈ ಉಪಚುನಾವಣೆಯಲ್ಲಿ ಫಲಿತಾಂಶದ ಕುರಿತಾಗಿ ನಡೀತಾ ಇರೋ ಬೆಟ್ಟಿಂಗ್ ಭಾಳಷ್ಟು ಕುತೂಹಲವನ್ನು ಕೇಳಿಸಿದೆ, ಗಮನ ಸೆಳೆದಿದೆ, ಅಚ್ಚರಿಯನ್ನು ಮೂಡಿಸಿದೆ. ಯಾಕೆಂದರೆ ಯಾರು ಎಷ್ಟು ಮತಗಳನ್ನು ಪಡೀತಾರೆ, ಎಷ್ಟು ಲೀಡ್ಗಳಿಂದ ಗೆಲ್ಲಬಹುದು ಅನ್ನೋದ್ರ ಕುರಿತಾಗಿಯೂ ಕೂಡ ಬೆಟ್ಟಿಂಗ್ ಪ್ರಿಯರು ಹಣವನ್ನು ಹೂಡಿಕೆ ಮಾಡ್ತಾ ಇರೋದು. ಯಾವ ಮಟ್ಟಿಗಿದೆ ಅಂದರೆ, ಬೂತ್ ಪಂಚಾಯಿತಿ ಹೋಬಳಿ ಮಟ್ಟದಲ್ಲಿ ಅಭ್ಯರ್ಥಿಗಳು ಪಡೆಯಬಹುದಂಥ ಮತಗಳ ಬಗ್ಗೆಯೂ ಕೂಡ ಬೆಟ್ಟಿಂಗ್ ನಡೀತಾ ಇದೆ. ಈ ಬೂತ್ನಲ್ಲಿ ಇಷ್ಟು ಮತಗಳನ್ನು ಪಡಿಬೋದು, ಈ ಹೋಬಳಿಯಲ್ಲಿ ಇಷ್ಟು ಮತಗಳನ್ನು ಪಡಿಬೋದು ಅಂತ. ಅಭ್ಯರ್ಥಿಗೆ ಇಷ್ಟೇ ಮತಗಳು ಬರ್ತವೆ ಅನ್ನೋ ವಿಶ್ವಾಸದಲ್ಲೂ ಕೂಡ ಎರಡು ಅಭ್ಯರ್ಥಿಗಳ ಬೆಂಬಲಿಗರು, ಪಕ್ಷಗಳ ಮುಖಂಡರು ಕೂಡ ಇರೋದು. ಇದರ ಆಧಾರದ ಮೇಲೆ ಬೆಟ್ಟಿಂಗ್ ನಡೀತಾ ಇರೋದು. ಜಿಲ್ಲೆ ಮಾತ್ರವಲ್ಲ, ಹೊರಗಡೆ ಕೂಡ ಬೆಂಗಳೂರು ಸುತ್ತಮುತ್ತಲೂ ಕೂಡ ಬೆಟ್ಟಿಂಗ್ ಜೋರಾಗಿದೆ. ಅವರವರ ಸಾಮರ್ಥ್ಯ, ಅವರವರ ಸ್ಟ್ರೆಂತ್, ಕೆಪಾಸಿಟಿಯ ಮೇಲೆ 1000ದಿಂದ ಶುರುವಾಗಿ ಲಕ್ಷ ಕೋಟಿವರೆಗೂ ಬೆಟ್ಟಿಂಗ್ ನಡೀತಾ ಇದೆ ಅಂತ ಬೆಟ್ಟಿಂಗ್ ಪ್ರಿಯರೊಬ್ಬರು ಇಂಟ್ರೆಸ್ಟಿಂಗ್ ಇರೋರು ಅವರ ಒಂದು ಸರ್ಕಲ್ನಿನ ಒಂದು ಆಂತರಿಕ ಮಾತುಗಳು ಇವೆಲ್ಲವೂ ಕೂಡ. ತೀವ್ರ ಜಿದ್ದಿನ ಹಣಾಹಣಿ. ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ 23 ಹೊರಬೀಳುತ್ತೆ ಅನ್ನೋದೆಲ್ಲ ಗೊತ್ತಿದೆ. ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇದೆ. ಈ ನಡುವೆ ಒಂದಿಷ್ಟು P-Mark ಸಂಸ್ಥೆ ಕಳೆದ ದಿನವೇ ನಾನು ಕೂಡ ಅದನ್ನು ಹಂಚಿಕೊಂಡಿದ್ದೆ, ಯಾರು ಗೆಲ್ಲಬಹುದು ಅಂತ. ಲೋಕನೀತಿ CSDS ಸಮೀಕ್ಷೆಯೊಂದನ್ನು ಮಾಡಿದೆ. ಅದು ರಾಜಕೀಯ ತಜ್ಞ ಮತ್ತು ಖ್ಯಾತ ಸೈಫಾಲಜಿಸ್ಟ್ ಆಗಿರ್ತಕ್ಕಂಥ ಸಂದೀಪ್ ಶಾಸ್ತ್ರಿ ಅವರ ಸಮೀಕ್ಷೆಯಲ್ಲಿ ಚನ್ನಪಟ್ಟಣದ ಫಲಿತಾಂಶ ಏನಾಗ್ಬೋದು ಅಂತ. ಈಗಾಗಲೇ ಹೋಟೆಲ್ಲು, ಅಂಗಡಿ, ಸಾರ್ವಜನಿಕ ಸ್ಥಳಗಳು, ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಸ್ಗಳು ಎಲ್ಲ ಕಡೆ ಚರ್ಚೆ ನಡೀತಲೇ ಇದೆ ಯಾರು ಗೆಲ್ಲಬಹುದು ಅಂತ. ಎಲ್ಲರೂ ಕೂಡ ರಾಜಕೀಯ ಪಂಡಿತರೇ ಆಗಿಬಿಟ್ಟಿದ್ದಾರೆ. ಈ ನಡುವೆ ಬೆಂಗಳೂರಿನ NMITಯ ಸೆಂಟರ್ ಫಾರ್ ಪಾಲಿಸಿ ಆ್ಯಂಡ್ ಗವರ್ನೆನ್ಸ್ ಸ್ಟಡೀಸ್ ಮತ್ತು ಲೋಕನೀತಿ ಸಂಸ್ಥೆಗಳು ಕೂಡ ಸಮೀಕ್ಷೆ ನಡೆಸಿವೆ. ಅಂದರೆ 20 ಮತಗಟ್ಟೆಗಳಿಗೆ ಹೋಗೋದು, ಯಾರು ಕೂಡ ಇವರೇ ಅಂತ ಗುರುತು ಮಾಡೋದಿಲ್ಲ, ಗ್ರಾಮಸ್ಥರ ಸಂಪರ್ಕ ಮಾಡೋದು, ಒಂದು 25 ಜನರಿಂದ 20 ಮತಗಟ್ಟೆಯಿಂದ ಒಂದೊಂದು ಮತಗಟ್ಟೆಯಿಂದ ಒಂದು 20 ಜನರಿಂದ ಮತದಾರರ ಅಭಿಪ್ರಾಯ ಸಂಗ್ರಹ ಮಾಡೋದು. ಟೋಟಲಾಗಿ 502 ಜನರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗಿದೆ. ಅದು ಕೊಟ್ಟಿರ್ತಕ್ಕಂಥ ಅಚ್ಚರಿಯ ಮಾಹಿತಿ. ಅಂದರೆ ಲೋಕಲ್ ಹಳ್ಳಿಗಳಿಗೂ ಕೂಡ ಹೋಗಿ ಮಾಡಿರ್ತಕ್ಕಂಥದ್ದು. 3 ಪಕ್ಷಗಳ ಮಧ್ಯೆ ಪೈಪೋಟಿ ಶುರುವಾಗಿದೆ. ಒಂದು ಕಡೆ ಕಾಂಗ್ರೆಸ್ಗೆ 49% ಬಿದ್ದಿರ್ಬೋದು, BJPಗೆ 8%, JDSಗೆ 30%. ಅಂದರೆ ಒಂದು ಕಡೆ ಕಾಂಗ್ರೆಸ್ಗೆ ಟೋಟಲ್ 49, ಇನ್ನು ಮೈತ್ರಿ ಇವೆರಡಕ್ಕೂ ಸೇರಿ 38% ಅಂತ ಈಗಾಗಲೇ ಸದ್ಯ ಮಾಹಿತಿ ಸಿಕ್ಕಿರೋದು. ಅದರಲ್ಲಿ ಕ್ಷೇತ್ರದ ಮತದಾರರು HD ಕುಮಾರಸ್ವಾಮಿ ಮತ್ತು DCM DK ಶಿವಕುಮಾರ್ ನಡುವಿನ ಪರೋಕ್ಷ ಯುದ್ಧ ಇದು ಅಂತ ಹೇಳಿ ಭಾವಿಸಿರೋದು ಸ್ಪಷ್ಟವಾಗ್ತಾ ಇದೆ. ಅದರಲ್ಲಿ ಒಕ್ಕಲಿಗ ಸಮುದಾಯದ 4ನೇ 1 ಭಾಗ ಜನರು ಅಂದರೆ 24% ಕಾಂಗ್ರೆಸ್ಗೆ ಮತ ಹಾಕಿದರೆ, ಒಕ್ಕಲಿಗರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಅಂದರೆ 51% JDSಗೆ ಮತವನ್ನು ಹಾಕಿದ್ದಾರಂತೆ. 4ನೇ 1 ಭಾಗದಷ್ಟು ಜನರು 25% ನಾವು ಯಾರಿಗೆ ಮತ ಚಲಾಯಿಸಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಟ್ಟಿಲ್ಲ ಅನ್ನೋದು. ಇಲ್ಲಿ ಹಾಗಾದರೆ JDS ಮತ್ತು BJP ಮೈತ್ರಿ ಸರ್ಕಾರಕ್ಕೆ ಒಕ್ಕಲಿಗರು 51% ಮತ ಹಾಕಿದ್ದಾರೆ ಅನ್ನೋದು ಗೊತ್ತಾಯಿತು. ಇದು ಒಂದು ಅಂದಾಜು ಸಮೀಕ್ಷೆಯನ್ನು ಹೇಳ್ತಾ ಇದೆ. ಇನ್ನು ಕಾಂಗ್ರೆಸ್ OBC ಮತ್ತು ಪರಿಶಿಷ್ಟ ಜಾತಿ ಮುಸ್ಲಿಂ ಮತಗಳನ್ನು ಕೂಡ ಒಳಗೊಂಡಿದೆ. ಅದರಲ್ಲಿ ಯುವ ಮತದಾರರು JDSಗೆ ಸ್ವಲ್ಪ ಮಟ್ಟಿಗೆ ಮುನ್ನಡೆ ಸಾಧಿಸಿದರೆ, ಮಧ್ಯವಯಸ್ಕರಲ್ಲಿ ಕಾಂಗ್ರೆಸ್ ಮುಂದಿದೆಯಂತೆ. ಇವೆಲ್ಲವೂ ಕೂಡ ಚನ್ನಪಟ್ಟಣದಲ್ಲಿ ಮತಗಳು ಸಮಾನ ಹಂಚಿಕೆಯಾಗಿರೋದನ್ನು ಹೇಳ್ತಾ ಇದೆ. ಹಾಗಾಗಿ ಚನ್ನಪಟ್ಟಣ ರಣಾಂಗಣದಲ್ಲಿ ಪಟ್ಟಾಭಿಷೇಕ ಯಾರಿಗೆ ಅನ್ನೋದನ್ನು ಹೀಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಇದೇ ರೀತಿಯಾದಂಥ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.